ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ 4 ಕೆಜಿ ಚಿನ್ನ ನಾಪತ್ತೆ ಪ್ರಕರಣ ದೇಶದಲ್ಲೇ ಸಂಚಲನ ಮೂಡಿಸಿದೆ. ಚಿನ್ನ ಕದ್ದ ಆರೋಪಿಯನ್ನ ಈಗಾಗಲೇ ಬಂಧಿಸಲಾಗಿದೆ. ಈ ಆರೋಪಿ ಕರ್ನಾಟಕದಲ್ಲೂ ಕೂಡ ಚಿನ್ನ ಮಾರಾಟ ಮಾಡಿದ್ದಾನೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಹೀಗಾಗಿ ಕೇರಳ SIT ಬೆಂಗಳೂರು ಮತ್ತು ಬಳ್ಳಾರಿಯಲ್ಲಿ ವಿಚಾರಣೆ ನಡೆಸಿದೆ. ಈ ಕುರಿತ ವರದಿ ಇಲ್ಲಿದೆ ನೋಡಿ. ಕೇರಳದ ಶಬರಿಮಲೈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ 4 ಕೆಜಿ ಚಿನ್ನ ಕಳ್ಳತನ. ದ್ವಾರಪಾಲಕರ ಬಗ್ಗೆ ಅದು ತೂಕ ಕಮ್ಮಿ ಇದೆ, ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಗೋಲ್ಡ್ ಪ್ಲೇಟಿಂಗ್ ವರ್ಕ್ ಮಾಡಿ ಇಲ್ಲೇ ಇದೇ ಶಾಪಲ್ಲಿ ನಮ್ಮ ಅಂಗಡಿಯಲ್ಲೇ ತಂದು. ಶಬರಿಮಲೆ ಅಯ್ಯಪ್ಪ ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ. ದುರುಳರು ಇದೇ ಅಯ್ಯಪ್ಪನ ಸನ್ನಿಧಿಯಲ್ಲಿ ಕೆಜಿ ಚಿನ್ನ ದೋಚಿದ್ದಾರೆ. ಅಯ್ಯಪ್ಪನ ಕಾವಲಿಗಿರೋ ದ್ವಾರಪಾಲಕರ ಚಿನ್ನವನ್ನೇ ಮಂಗಮಾಯ ಮಾಡಿದ್ದಾರೆ. ಅಯ್ಯಪ್ಪನ ಕಣ್ತಪ್ಪಿಸಿ ಚಿನ್ನ ದೋಚಿದ ಗ್ಯಾಂಗ್ನ ಹೆಜ್ಜೆ ಜಾಡು ಹಿಡಿದ ತನಿಖಾ ತಂಡ ಕರ್ನಾಟಕಕ್ಕೂ ಬಂದಿದೆ. ಶಬರಿಮಲೆ ಅಯ್ಯಪ್ಪನಿಗೆ ಮಲ್ಯ ನೀಡಿದ್ದ ಚಿನ್ನ ಕಳವು. 4 ಕೆಜಿ ಚಿನ್ನ ಮಾಯ. ಗಣಿನಾಡು ಬಳ್ಳಾರಿಗೂ ನಂಟು. ಖದೀಮರು ದೇವರ ಚಿನ್ನಾಭರಣಗಳನ್ನು ಬಿಡ್ತಿಲ್ಲ ನೋಡಿ. ಈತ ಬೆಂಗಳೂರು ಮೂಲದ ಉದ್ಯಮಿ ಪೊಟ್ಟಿ ಉನ್ನಿಕೃಷ್ಣನ್ ಕೇರಳದ ಶಬರಿಗಿರಿಯಲ್ಲಿ ಅಯ್ಯಪ್ಪನ ಸೇವೆ ಮಾಡಿಕೊಂಡಿದ್ದ. ಈತನ ವಿರುದ್ಧವೇ ಈಗ ಅಯ್ಯಪ್ಪನ ಚಿನ್ನ ಕಳವು ಆರೋಪ ಕೇಳಿಬಂದಿದೆ. ಉನ್ನಿಕೃಷ್ಣನನ್ನ ಅರೆಸ್ಟ್ ಮಾಡಿ ಬೆಂಡೆತ್ತುತ್ತಾ ಇರೋ SIT ತಂಡ ಬೆಂಗಳೂರು ಬಳ್ಳಾರಿಗೂ ಬಂದು ಹೋಗಿದೆ. ಕಳುವಾಗಿರೋ 4 ಕೆಜಿ ಚಿನ್ನದಲ್ಲಿ ಬಳ್ಳಾರಿಯ ರೋದ್ದಂ ಜ್ಯುವೆಲರಿ ಶಾಪ್ ಮಾಲೀಕ 476 ಗ್ರಾಂ ಚಿನ್ನ ಖರೀದಿಸಿದ್ದ ಅನ್ನೋ ಮಾಹಿತಿ ಸಿಕ್ಕಿದೆ. ಕೇರಳದ ಶಬರಿಮಲೈನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ 4 ಕೆಜಿ ಚಿನ್ನ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೇರಳದ SIT ಅಧಿಕಾರಿಗಳು ಬಳ್ಳಾರಿಯಲ್ಲಿರತಕ್ಕಂತಹ ಆ ರುದ್ದಂ ಜ್ಯುವೆಲರಿ ಮೇಲೆ ದಾಳಿ ಮಾಡಿ ಸಾಕಷ್ಟು ಪರಿಶೀಲನೆ ಕೂಡ ನಡೆಸಿರುವಂಥದ್ದು. ಸರಿಸುಮಾರು 476 ಗ್ರಾಂ ಬಂಗಾರವನ್ನ ಈ ಗೋವರ್ಧನ್ ಅಂದ್ರೆ ರುದ್ದಂ ಜ್ಯುವೆಲರ್ಸ್ ಸಂಬಂಧಪಟ್ಟಂತಹ ಮಾಲೀಕ ಖರೀದಿ ಮಾಡಿದ ಅನ್ನೋ ಆರೋಪ ಇರುವಂಥದ್ದು. ಹೀಗಾಗಿ ಇಲ್ಲಿರ್ತಕ್ಕಂಥ ದಾಳಿ ಮಾಡಿರ್ತಕ್ಕಂಥ ಅಧಿಕಾರಿಗಳು ಜ್ಯುವೆಲರಿ ಶಾಪ್ನನ್ನ ಈಗಾಗಲೇ ಕ್ಲೋಸ್ ಮಾಡಿರುವಂಥದ್ದು. ಅಂದ್ರೆ ಇಷ್ಟಕ್ಕೂ ಉದ್ಯಮಿ ವಿಜಯ್ ಮಲ್ಯ 1998ರಲ್ಲಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿಗೆ 30 ಕೆಜಿಯಷ್ಟು ಚಿನ್ನವನ್ನ ದೇಣಿಗೆ ನೀಡಿದ್ರು. ಇದೇ ಚಿನ್ನದಲ್ಲಿ ಮಣಿಕಂಠನ ಗರ್ಭಗುಡಿಯ ಬಾಗಿಲು, ದ್ವಾರಪಾಲಕರು, ದೇಗುಲದ ಮೇಲ್ಛಾವಣಿಗೆ ಚಿನ್ನದ ಲೇಪನ ಮಾಡಿಸಿದ್ರು. ಆದ್ರೆ ಚಿನ್ನದ ಪಾಲಿಶಿಂಗ್ ಹೋಗಿದೆ ಅಂತ 2019ರಲ್ಲಿ ಚಿನ್ನದ ಮರುಲೇಪನಕ್ಕೆ ಅಂತ ಉನ್ನಿಕೃಷ್ಣನ್ 42 ಕೆಜಿಯಷ್ಟು ಚಿನ್ನವನ್ನ ಹೊತ್ತು ಬೆಂಗಳೂರಿಗೆ ತಂದಿದ್ದ. 39 ದಿನದ ಬಳಿಕ ಚಿನ್ನದ ಲೇಪನ ಮಾಡಿಸಿ ದೇಗುಲದ ಆಡಳಿತ ಮಂಡಳಿಗೆ ಹಸ್ತಾಂತರಿಸಿದ್ದ. ಆದ್ರೆ 42 ಕೆಜಿ ಚಿನ್ನದ ಪೈಕಿ 4.41 ಕೆಜಿ ಚಿನ್ನ ಕಳುವಾಗಿರೋದು ಸದ್ಯ ಬೆಳಕಿಗೆ ಬಂದಿದೆ. ವಿಷಯ ಏನಪ್ಪಾ ಅಂದ್ರೆ 4 ಕೆಜಿ ಕಳುವಾದ ಚಿನ್ನದಲ್ಲೇ ಬಳ್ಳಾರಿಯ ರೋದ್ದಂ ಜ್ಯುವೆಲರಿ ಶಾಪ್ನ ಮಾಲೀಕ ಗೋವರ್ಧನ್ 476 ಗ್ರಾಂ ಚಿನ್ನ ಖರೀದಿ ಮಾಡಿದ್ರು ಅನ್ನೋ ಮಾಹಿತಿ SITಗೆ ಸಿಕ್ಕಿದೆ. ರೋದ್ದಂ ಜ್ಯುವೆಲರಿ ಶಾಪ್ ಮೇಲೆ ದಾಳಿ ಮಾಡಿ 476 ಗ್ರಾಂ ಚಿನ್ನವನ್ನ ರಿಕವರಿ ಮಾಡಿಕೊಂಡಿದೆ. ಈ ಬಗ್ಗೆ TV9ಗೆ ಪ್ರತಿಕ್ರಿಯೆ ನೀಡಿರುವ ರೋದ್ದಂ ಜ್ಯುವೆಲರಿ ಶಾಪ್ನ ಮಾಲೀಕ ಗೋವರ್ಧನ್ ತಮ್ಮ ಮೇಲಿನ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಉನ್ನಿಕೃಷ್ಣನ್ ಅಯ್ಯಪ್ಪ ಸ್ವಾಮಿ ದೇಗುಲಕ್ಕೆ ದೇಣಿಗೆಯಾಗಿ ಬಾಗಿಲು ಮಾಡಿಸ್ಕೊಡಿ ಅಂದ್ರು. ದೈವೇಚ್ಛೆ ಅಂತ ಕೇರಳದಲ್ಲಿ ಮರ ಖರೀದಿಸಿ ಬೆಂಗಳೂರಿನ ಶ್ರೀರಾಂಪುರದಲ್ಲಿ ಬಾಗಿಲು ಮಾಡಿಕೊಟ್ಟಿದ್ದು ನಿಜ. ಆದ್ರೆ ಚಿನ್ನ ಕಳುವಾಗಿರೋ ಬಗ್ಗೆ ನನಗೆ ಗೊತ್ತಿಲ್ಲ ಅಂತಿದ್ದಾರೆ. ಶಬರಿಮಲೆ ಮೇನ್ ಡೋರು ಚೇಂಜ್ ಮಾಡೋ ಉದ್ದೇಶ ಇದೆ, ಹಂಗಾಗಿ ನಿಮಗೇನಾರ ಡೊನೇಷನ್ ಮಾಡೋಕ್ಕೆ ಅವಕಾಶ ಇದೆನಾ ಅಂತ ನನಗೆ ಕೇಳಿದ್ರು ಅವರು. ಅಯ್ಯಪ್ಪ ಭಕ್ತರು ನಮ್ಮ ದೇಶದಲ್ಲಿ ಭಾಳ ಕೋಟಿಗಟ್ಟಲೆ ಜನರಿದ್ದಾರೆ. ಇಷ್ಟು ಜನರಲ್ಲಿ ಅಯ್ಯಪ್ಪ ನನ್ನೇ ಆಯ್ಕೆ ಮಾಡಿದ್ದಾನಂತ ನಮಗೆ ಖುಷಿ ರೂಪದಲ್ಲಿ ನಾನು ಅದನ್ನು ಡೋರ್ ರೂಪದಲ್ಲಿ ಗೋಲ್ಡ್ ಪ್ಲೇಟಿಂಗ್ ವರ್ಕ್ ಮಾಡಿ ಶಬರಿಮಲೆಗೂ ಡೊನೇಷನ್ ಮಾಡಿ 2019 ಬಂದ್ವಿ. ದ್ವಾರಪಾಲಕರ ಬಗ್ಗೆ ಅದು ತೂಕ ಕಮ್ಮಿ ಇದೆ, ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಬಾಕಿ ವಿಚಾರಗಳು SIT ಅವ್ರು ಏನು ಕೇಳಿದಾರೋ, ನಿನ್ನೆ ನಾನು ಶಬರಿಮಲೆ ಟ್ರಿವಾಂಡ್ರಮ್ಗೆ ಹೋಗಿ ಅವ್ರ SIT ಆಫೀಸ್ಗೆ ಹೋಗಿ ನಾನು ವಾಲಂಟಿಯರ್ ಆಗಿ ಅವ್ರಿಗೆ ಏನೇನು ಬೇಕೆಲ್ಲ ಸಹಕಾರ ಕೊಟ್ಟು ಪ್ರತಿಯೊಂದು ದಾಖಲೆ ಪತ್ರ ಕೊಟ್ಟು ಬಂದಿದ್ದೀನಿ. ಈ ನಡುವೆ ಕೇರಳ SIT ತಂಡ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಆರೋಪಿ ಉನ್ನಿಕೃಷ್ಣನ್ ಮನೆ ಮೇಲೂ ದಾಳಿ ಮಾಡಿ ಪರಿಶೀಲನೆ ಮಾಡಿದೆ. 4 ಅಧಿಕಾರಿಗಳು ಉನ್ನಿಕೃಷ್ಣನ್ ಮನೆಯಲ್ಲಿ ಇಂಚಿಂಚು ಜಾಲಾಡಿದ್ದಾರೆ. ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ವಿನಾಯಕ್ ಬಡ್ಗೇರ್, TV9 ಬಳ್ಳಾರಿ.
MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.